Cosa te pega? Sì, Pro Max. iPhone. Hindi, dano dito, iPhone dito. iPhone. ಡಮ್ಮಿ ಐಫೋನ್. ಡಮ್ಮಿ ಅದ್ಯಾ? ಕೋಲದ ನೆಕ್ಸ್ಟ್ ಡೇ ವ್ಲಾಗ್ ಇದು. ಹಾಗೆ ನಿನ್ನೆ ಕೋಲೆಲ್ಲ ಆಗಿ 4 ಗಂಟೆ ಆಯಿತು. 4 ಗಂಟೆ ಆಗೋ ಕೂದಲೆಲ್ಲ ಒಂಥರ ಆಗಿದೆ. 4 ಗಂಟೆಗೆ ಕೋಲ ಮುಗೀತಲ್ವಾ, ಮುಗಿದು ಸ್ವಲ್ಪ ಮಾತಾಡಿ ಎಲ್ಲ ಒಂದು 5 ಗಂಟೆ ಆಗುವ ಮಲಗಿದ್ವಿ. 5 ಗಂಟೆಗೆ ಮಲಗಿ 7 ಗಂಟೆ ಆಗುವಾಗ ಫೋನ್ ಬಂತು, ಅಪ್ಪನಿಗೆ ಹುಷಾರಿಲ್ಲ ಅಂತ. ಅವರಿಗೆ ಎಡೆಡೆಗೆ ಅದೇ ಯೂರಿನ್ ಬ್ಲಾಕ್ ಆಗ್ತದೆ, ಅವರಿಗೆ ಯೂರಿನ್ಗೆ ಬ್ಯಾಗ್ ಹಾಕಿದ್ದಾರೆ, ಹಾಗಾಗಿ ಯೂರಿನ್ ಬ್ಲಾಕ್ ಆಗುವಾಗ ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಇಲ್ಲಿದ್ದರು, ಅಪ್ಪ ಮತ್ತು ನನ್ನ ಯಜಮಾನರು ಇಲ್ಲಿದ್ದರು. ಹಾಗೆ ಮತ್ತೆ ನಾನು ಇಲ್ಲಿಗೆ ಬಂದದ್ದು, ಇಲ್ಲಾಂದರೆ ಇವತ್ತು ಇಲ್ಲಿಗೆ ಬರಲಿಕ್ಕಿಲ್ಲ. ನಾನು ಬರೋದಿಲ್ಲ ಅಂತ ಇದ್ದೆ, ಅಲ್ಲೇ ನಿಲ್ಲುವ ಅಂತ. ಯಾಕೆಂತ ಹೇಳಿದರೆ ಸಂಜೆ ಅಗೆಲುಂಟು, ಕೋಲದ ನೆಕ್ಸ್ಟ್ ಡೇ ಅಗೆಲು ಮಾಡಲಿಕ್ಕೆ ಇರ್ತದೆ ಅಲ್ವಾ, ದೈವಕ್ಕೆ ಅಗೆಲು ಇರ್ತದೆ. ಹಾಗಾಗಿ ಎಲ್ಲ ತಟಪಟ ಅಂತ ಆಯಿತು. ಇವಾಗ ನಾನು ತಿಂಡಿ ಮಾಡಲಿಕ್ಕೆ ಆಲೋಚನೆ ಮಾಡೋದು. ಇನ್ನು ಪುನಃ ಅಲ್ಲಿಗೆ ಹೋಗ್ಬೇಕಲ್ವ, ಹಾಗೆ ನಾನು ಚಪಾತಿ ಮಾಡ್ತೀನಿ. ಚಪಾತಿ ಪದಾರ್ಥ ಖುಷಿ ಹತ್ರ ತರಲಿಕ್ಕೆ ಹೇಳಿದೆ, ಅಲ್ಲಿಗೆ ಸ್ವಲ್ಪ ನಿನ್ನೆದು ಉಳಿದಿದೆ. ನಾನು ಹೊರಟದ್ದು ಬ್ಯಾಗೆಲ್ಲ ಇಟ್ಕೊಂಡು ಅಕ್ಕನ ಮನೆಗೆ. ಇವತ್ತು ಸಂಜೆ ಅಗೆಲುಂಟು ಅಲ್ವಾ, ಹಾಗೆ ಇದು ಅಪ್ಪನಿಗೆ ಮತ್ತು ಅಮ್ಮನಿಗೆ ಅಲ್ಲಿಂದ ಫುಡ್ ತರಲಿಕ್ಕೆ. ನಾನು ಇಲ್ಲಿ ಏನು ಮಾಡಲಿಲ್ಲ, ಮತ್ತು ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಆಚೆಗೆ ಬರೋದು ಬೇಡ ಅಂತ ಹೇಳಿದೆ. ಆಚೆಗೆ ಬರೋದು ಬೇಡ ಅಂತ. ಮಕ್ಕಳೆಲ್ಲ ಇಲ್ಲಿದ್ದಾರೆ, ಮಕ್ಕಳ ಸೌಂಡ್ ಕೇಳ್ತಾ ಉಂಟು, ಆಟ ಆಡ್ತಾ ಇದ್ದಾರೆ. ನಾಮಣ್ಪೋರೆ ಫಸ್ಟಿಗೆ ಅಮ್ಮಗೆ ಟಿಫಿನ್ ಕೊರ, ಅಮ್ಮಗೆ ಟಿಫಿನ್ ಅಮ್ಮ ಬಡ ಒಂದು ಪಾಡ್ಕ. ಇವತ್ತು ಸಂಜೆ ಅಗೇಲುಂಟು, ಹಾಗಾಗಿ ನಾವು ತರಕಾರಿ ಕಟ್ ಮಾಡ್ತಾ ಇದ್ದೇವೆ. ತರಕಾರಿ ರೆಡಿ ಮಾಡಿ ಇಡುವ ಅಂತ. ಇವಾಗ ಗಂಟೆ ಒಂದು 2 ಗಂಟೆ ಆಗಿರ್ಬೋದು. ನನ್ನ ಅಲಸಂಡೆ ಪಲ್ಯ ರೆಡಿ ಆಯಿತು ನೋಡಿ. ಸುಪ್ರಿಯಾ, ನೀರ್ನ ಪುಚ್ಚೆ, ನೀರ್ನ ಪುಚ್ಚೆ, ಪುಚ್ಚೇರ್ನ ಪುಚ್ಚೆ ನೆತ್ತ ಮೋಣಿದ ನಿಂಚಾತನೆಯ ಪುಚ್ಚೆದ ಮೋಣಿದ ನೆಂಚ ಅತ್ತ ಇದು ಮೋಣಿದ ನೆಂಚ. ನಾನು ನನ್ನ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದೆ. పొడి సన్న ఉడుచు సన్న ओदी और पेस्ट पेस्ट देते हैं। ಹಾಗೆ ನೀನು ಅಡಿಗೆಲ್ಲ ಆಗಿ ನಾವು ಕೂತ್ಕೊಂಡದ್ದು
ಇವತ್ತಿಂದಾದರೆ ಪ್ರೋಗ್ರಾಮ್ ಎಲ್ಲ ಮುಗೀತು, ಹಾಗೆಲ್ಲಾದರೆ ಎಲ್ಲ ಮುಗೀತು. ಮತ್ತು ಇವಳು ಅವಳ ಮನೆಗೆ ಹೋಗುದಂತೆ. ಮನೆಗೆ ಹೋಗುದು ಅಂತ ಹೇಳುವಾಗ ಏನೊಂದು ಸ್ಮೈಲ್ ಇಲ್ಲ, ಬರುವಾಗ ಸ್ಮೈಲ್ ಅಲ್ಲಿ ಒಂದು, ಹೋಗುವಾಗ ಬೇಸರ ಆಗ್ತದೆ. ಫಂಕ್ಷನ್ ಎಲ್ಲ ಮುಗಿದು ಹೋಗುವ, ಫಂಕ್ಷನ್ ಇರೋ ಖುಷಿ ಅಲ್ವಾ, ಫಂಕ್ಷನ್ ಮುಗಿದಾಗ ಬೇಸರ ಆಗ್ತದೆ. ಓಡೆಗಿ ದೊಡ್ಡ ಕ್ರೀಮ್ ಇಡಬಾರ್ದು. ಚಾಕ್ಲೇಟ್ ಇದ್ದಿದೆ. ನನ್ನ ತಮ್ಮಂದಿರು ಬಂದರು, ಹಾಗೆ ನಾನು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಚಿಕ್ಕಮ್ಮನ ಮಕ್ಕಳು ಬಂದರು, ನಿನ್ನೆ ನಾನು ತೋರಿಸಿದ್ದೆಲ್ಲ ವಿಡಿಯೋದಲ್ಲಿ, ಅವರು ಬಂದಿದ್ದಾರೆ. ಏನ್ ಬೇಕು ಸಂತೆ? ಜ್ಯೂಸ್ ಬೇಕು. ಏನ್ ಜ್ಯೂಸ್ ಬರಿಯ? ಏನ್ ಜ್ಯೂಸ್ ಬರಿಯ? ಕಟ್ಟು ತಗೊಂಡುಳ್ಳದ ಐಸ್ ಕ್ರೀಮ್ ಇಂಚನ ತೆಲ್ಪುಣ ಕರೆಕ್ಟ್ ಹೌದಿರಿ, ಕರೆಕ್ಟ್ ತೆಲ್ಪಲೆ ಫೋಟೋ ಎಪ್ನ ಕರೆಕ್ಟ್ ಇರ್ಬೋದು. ಇದು ಅದಕ್ಕೋಸ್ಕರ ಸತ್ಯ ಕರೆಕ್ಟ್ ಏನು ಕರೆಕ್ಟ್ ಇದ್ದು ಮಾತ್ರ ನಿಜ ಪೂಜೆ ಕರೆಕ್ಟ್ ಸ್ಮೈಲ್ ಎಡ್ಡೆ ಇರೋದು ಎಲ್ಕೆಡ್ಡೆ ಜಾತ್ಯ ಅತ್ಯ ರೂಸ್ ಮೋಷನ್ ಸರ ಅಮ್ಮನ ಮಾಡಿ ರೂಸ್ ಮೋಷನ್ ಸರ ಈಗ ಹಾಂ ರೆಡಿಯಾ? डमी आईफोन डमी अत्तिया ಯಾರು ಗೊತ್ತಿಲ್ಲ ನನ್ನ ಮಗ ಸಣ್ಣ ಸಣ್ಣ ತಂಗಿಯ ಮಗ ನನ್ನ ಮಗವೇ ಸಣ್ಣ ತಂಗಿಗೆ ಎರಡು ಗಂಡು ಮಕ್ಕಳು ಎರಡು ಗಂಡು ಹುಡುಗಿ ಬೇಕಾಗುತ್ತದೆ ನನಗೆ 3 ಹೆಣ್ಣು ಮಕ್ಕಳು ಅದೇ ಒಂದು ಫೋಟೋದ ಭಾರಿ ಮರು ಫೋಟೋದ ಸ್ಟಾಟಸ್ ಜದಿ ಈ ಒಂದು ಜನ ದೀಕ್ಷಿತ್ ಧನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಿನ್ನೆ ಅಗೆಲೆಲ್ಲ ಆಗಿ ನಾನು ನಿನ್ನೆ ನೈಟ್ ಮನೆಗೆ ಬಂದಿದ್ದೇನೆ. ನಾನಿಲ್ಲಿ ತೊಂಡೆಕಾಯಿ ಕೊಯ್ತಾ ಇದ್ದೇನೆ, ಸ್ವಲ್ಪ ತೊಂಡೆಕಾಯಿ ಆಗಿದೆ. ಇವತ್ತು ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಪಲ್ಯ ಮಾಡುವ. ಸ್ವಲ್ಪ ಅಪ್ಪ ಇಲ್ಲಿದ್ದಾರೆ, ಅಮ್ಮ ಮತ್ತು ತಂಗಿ ಅಲ್ಲಿದ್ದಾರೆ ಹೊಸ ಮನೆಯಲ್ಲಿ. ನಂದು ಅಡಿಗೆಲ್ಲ ಆಗಿ ಒಮ್ಮೆ ಹೋಗಿ ಬರಬೇಕು. ಇವತ್ತು ಕೂಡ ಕೆಲಸ ಇರ್ಬೋದು, ನನಗೆ ಸಾಕಾಯಿತು. ನಿನ್ನೆ ಸಹ ಕೆಲಸ ಇತ್ತಲ್ಲ, ಹಾಗಾಗಿ ನಾನು ಈಚೆ ಬಂದೆ. ನನಗೆ ಇಲ್ಲಿಯೇ ಕೆಲಸ ಕೂಡ ಆಗಬೇಕಲ್ಲ, ಹಾಗೆ ನಾನು ಮಧ್ಯಾಹ್ನ ನಂತರ ಬರ್ತೀನಿ ಅಂತ ಹೇಳಿದ್ದೇನೆ. ಅಲ್ಲಿಯೇ ಕೆಲಸ ಎಲ್ಲ ಆಗಿದಂತೆ, ಇವತ್ತಷ್ಟೇನು ಕೆಲಸ ಇಲ್ಲ. ನಂದು ಪದಾರ್ಥ ಆಯಿತು, ತೊಂಡೆಕಾಯಿ ಪಲ್ಯ ಮತ್ತು ಸೌತೆಕಾಯಿ ಸಾಂಬಾರು ಮಾಡಿದ್ದೆ ನಾನು. ಹಾಗೆ ಇಂದು ನಂದು ಊಟ ಆಗಬೇಕು, ಅಪ್ಪಂದು ಊಟ ಆಯಿತು. ಊಟ ಆಗಿ ಒಮ್ಮೆ ಅಕ್ಕನ ಮನೆಯವರೆಗೆ ಹೋಗಿ ಬರುವ. ಅಮ್ಮ ಮತ್ತು ತಂಗಿ ಎಲ್ಲ ಇದ್ದಾರಲ್ಲ, ಹಾಗಾಗಿ ಎಲ್ಲರಿರುವಾಗ ನನಗೆ ಕೂಡ ವೀಡಿಯೋಸ್ ಮಾಡಲಿಕ್ಕೆ ವ್ಲಾಗ್ ಮಾಡಲಿಕ್ಕೆ ಇಷ್ಟ ಆಗ್ತದೆ. ಮತ್ತು ಅವರೆಲ್ಲ ಹೋದ ನಂತರ ಮತ್ತೆ ನನ್ನದೇ ವ್ಲಾಗ್ ಅಲ್ವ, ಹಾಗಾಗಿ ಹೋಗ್ತೇನೆ ನಾನು. ಊಟ ಮಾಡಿ ಅಲ್ಲಿಗೆ ಹೋಗುವ. ನನ್ನ ಅಕ್ಕನ ಮನೆಗೆ ಹೊರಟದ್ದು. ಇದು ಹಾಲು ತರಲಿಕ್ಕೆ ಬಾಟ್ಲ್, ನನ್ನ ಕೆಲವು ಪಾತ್ರ ಉಂಟಲ್ಲಿ, ಅದೆಲ್ಲ ತರಬೇಕು ಇವಾಗ. ಬಿನ್ನೇರು ಎತ್ತರು ನುಪ್ಪಾಡ್ಲೆ ನುಪ್ಪಾಡ್ಲೆ ಬಿನ್ನೇರು ಹೊತ್ತಿರು ದಾದ ತರ ಸಂತೆ
ಇಲ್ಲಿ ಇದಕ್ಕೆ ಯಾರು ಅನ್ನ ಹಾಕ್ಲಿಲ್ವಾ? ಯಾರು ನಿಮ್ಗೆ ಅನ್ನ ಕೊಡ್ಲಿಲ್ವಾ? ಶೇ ಏನು ಕೊಡ್ತಿತ್ತು ಬಲೆ ಪಾಪ ಏರ್ಲ ಉಪ್ಪಾಡ್ತಿದ್ದೀರ ಅಮ್ಮ. ಹಾಂ ಬೇಜಾರುಗೊಳ್ಳುತ್ತಾರೆ ಏನಂತೂ ಒಂದು ಬೇಜಾರಂಡಿರಿ ಬೇಜಾರಂಡ ಹಾಂ ಕಷ್ಟ ಫಸ್ಟ್ ಪಾತಜಿ ಮಾತಲ್ಲ ಮುಖದಾಯ್ತು ಕೊಡ್ತಾನೆ ಇಲ್ಲ ಒಂದು ಸಣ್ಣ ಬೇರೆ ಲೇಟ್ ಆಗಿದ್ದು ಲೇಟ್ ಮಾತಾಡ ಟಿವಿ ಮೊಬೈಲ್ ಅವಾಯ್ತ ಮೋಣೆ ಸುಪ್ರಿಯಾ ಸುಪ್ರಿಯಾ ಹುಚ್ಚಾತಂಡ್ರಿ ಬ್ಯಾಗೆಲ್ಲ ಪ್ಯಾಕ್ ಮಾಡೋದು ಹೋಗ್ಲಿಗೆ. ಅವಳು ನಾಳೆ ಹೋಗುದಂತೆ ಹಾಗೆ ಪ್ಯಾಕ್ ಮಾಡೋದು. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಅವಳ ಅಡ್ರೆಸ್ ಎಲ್ಲ ಇಲ್ಲಿ ಇತ್ತು ಕೆಲವು. ನನಗೆ ಮಾತ್ರ ನಿದ್ದೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮೊನ್ನೆದು ನಿದ್ದೆ ಎಲ್ಲ ಬಾಕಿ ಉಂಟಲ್ಲ, ಮಾತಾಡುವಾಗ ಕಣ್ಣಿಗೆ ಆಗ್ತಾ ಉಂಟು. ಅವಾಗವಾಗ ಕಣ್ಣು ಕೂರ್ತಾ ಉಂಟು ನನಗೆ. ಕರೆಕ್ಟಾಗಿ ಒಂದು ದಿವಸದ ನಿದ್ದೆ ಹೋಗಿದಲ್ಲ, ನಿದ್ದೆ ಒಂದು ಅಡ್ಜಸ್ಟ್ ಮಾಡಬೇಕು. ಪಾಪಿನಾ ನಾನೇಪಾ ಏನು ಸಮಾಚಾರ? ಅವರು ಒಮ್ಮೆ ಅಲ್ಲಿಗೆ ಒಮ್ಮೆ ಇಲ್ಲಿಗೆ, ಸ್ಥಿರ ಇಲ್ಲ ಅವರಿಗೆ. ಅಲೆಮಾರಿಗಳು, ಅಲೆಮಾರಿ ದೊಣ್ಣೆಗವ ಅಲೆಮಾರಿಗಳಾಗಿ ಒಮ್ಮೆ ಇಲ್ಲಿಗೆ ಒಮ್ಮೆ ಅಲ್ಲಿಗೆ, ಒಮ್ಮೆ ಮೇಲೆ ಒಮ್ಮೆ ಕೆಳಗೆ. ಒಮ್ಮೆ ನನ್ನ ನೋಡ್ಲಿಕ್ಕೆ ಆಸೆ ಆಗೋಗಿ ಇಲ್ಲಿಗೆ ಬರುದು. ನನ್ನ ನೋಡದಿರ್ಲಿಕ್ಕೆ ಆಗುದಿಲ್ಲ ಅಂತ ದಿವಸದಲ್ಲಿ ಒಂದು ಸಲ ಅಲ್ವಾ? ಹೌದಾ? ಇವಳಿಗೆ ಗಂಡನ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇವತ್ತು ಹೋಗ್ತೇನೆ ಅಂತ ಇದ್ಲು, ಬಿಡುದಿಲ್ಲ. 2 ಭಾವನವರು ಸಹ ಬಿಡುದಿಲ್ಲ. ನನ್ನ ಮನೆಯಲ್ಲಿ ನಿಲ್ಲು, ನನ್ನ ಮನೆಯಲ್ಲಿ ನಿಲ್ಲು ಅಂತ. ಹಾಗೆ ಇವತ್ತು ಕೂಡ ನಿಲ್ತಾಳೆ ಅವಳು. ಇರ್ ಬಾರಿ ಶೋಕೋಜ ಒಳ್ಳಿರಮ್ಮ, ಬಾರಿ ಶೋಕೋಜ ಒಳ್ಳಿರ್. ಏನ ಸೀರೆ ಬಸ್ತಾ ನೀನೇ ಹೋಗುದಾ? ಅವಳ ಮಗ ಇಲ್ಲಿಂದ ಸ್ಕೂಲಿಗೆ ಹೋಗುದು, ಹಾಗೆ ಬಸ್ ಸ್ಟ್ಯಾಂಡಿಗೆ ಹೋಗುದಲ್ವಾ ಕರ್ಕೊಂಡು ಬರ್ಲಿಕ್ಕೆ. ಏತಂಟೆ ಅವ್ರ 4:15ಗೆ. ಇನ್ನು ನೀವು ಊಟಕ್ಕೆ ಅಲ್ಲಿಗೆವಾ? ಊಟ ಅಲ್ಲಿ ಚಾ ಇಲ್ಲಿ, ಊಟ ಅಲ್ಲಿ ಚಾ ಇಲ್ಲಿ, ಹಾಗೆ ಅಲ್ವಾ? ಒಳ್ಳೇದಾಗಿದೆ ನಿಮ್ಗೆ ಅಲ್ವಾ? ಒಳ್ಳೇದಾಗಿದೆ. ಕೆಲಸ ಏನು ಮಾಡೋದು ಬೇಡ, ಹೋಟೆಲ್ ಆಗಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅಲ್ವಾ? ಅವಳ ಮನೆ ಸ್ವಲ್ಪ ದೂರ, ಇಲ್ಲದಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರು ಅಲ್ವಾ? ನಾನು ಬರ್ಪು ಜನ ಮುಕ್ಕ ಬೋಲೆ 7 ಗಂಟೆಣ 7 ಗಂಟೆಣ ಬೋಲೆ ಈ ಬರ್ಪು ಜನ ಎಲ್ಲ ಬಲ್ಲ ಎಲ್ಲೇ. ಅಮ್ಮ ಮತ್ತು ತಂಗಿ ಇವತ್ತು ಅಲ್ಲಿ ಸ್ಟೇ ಮಾಡ್ತಾರೆ. ಹಾಗೆ ನಾನು ವ್ಲಾಗಲ್ಲಿ ಏನಾದರೂ ತಮಾಷೆ ಮಾತಾಡಿದರೆ ಅದನ್ನು ಸೀರಿಯಸ್ ಆಗಿ ತೆಗಿಬೇಡಿ, ಸುಮ್ಮನೆ ತಮಾಷೆಗಾಗಿ ಮಾತಾಡ್ತಾನೆ ಅಷ್ಟೇ. ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.